ನಮಸ್ತೆ ಸ್ನೇಹಿತರೆ, ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕಾರ್ಗೂರು. ನನ್ನ ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಹಾಗೆ ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ವಿಡಿಯೋ ಕಾರ್ಯಕ್ರಮವನ್ನು ನಾನು ಆರಂಭಿಸ್ತಾ ಇದ್ದೀನಿ ವೀಕ್ಷಕರೇ. ಇವತ್ತಿನ ಈ ಒಂದು ಸಣ್ಣ ವಿಡಿಯೋ ಕಾರ್ಯಕ್ರಮದಲ್ಲಿ ಭಾರತದ ಲೋಕಸಭಾ ಚುನಾವಣೆ ಪ್ರಕ್ರಿಯೆಗಳು ಹಾಗೂ ಫಲಿತಾಂಶ ಈ ವಿಷಯದ ಕುರಿತು ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೀನಿ. 543 ಸದಸ್ಯ ಬಲದ ಭಾರತದ ಲೋಕಸಭೆಗೆ 7 ಹಂತದಲ್ಲಿ ಚುನಾವಣೆ ನಡೆದಿತ್ತು. ಹಾಗೆ ಈ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಫಲಿತಾಂಶ ಕೂಡ ಹೊರಬಿದ್ದಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಈ ಒಂದು ಚುನಾವಣಾ ಪ್ರಕ್ರಿಯೆಗಳು ಹಾಗೂ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಷ್ಟ್ರೀಯ ಮಾಧ್ಯಮಗಳು ಭವಿಷ್ಯವಾಣಿಯನ್ನು ಹೇಳಿದವು. ಯಾರು ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಗಳಿಸ್ಬೋದು ಅನ್ನೋ ಒಂದು ಭವಿಷ್ಯವಾಣಿಯನ್ನು ನೋಡ್ತಿದ್ರು. ಭಾರತೀಯ ಜನತಾ ಪಾರ್ಟಿ ಹಾಗೂ NDA ಮೈತ್ರಿಕೂಟ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. 350, 360, 370, 390 ಹೀಗೆ 300ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ ಅಂತ ಲೆಕ್ಕಾಚಾರವನ್ನು ಮಾಡಿದರು, ಭವಿಷ್ಯವಾಣಿಯನ್ನು ಹೇಳಿದರು. ಸಟ್ಟಾ ಬಜಾರ್ ಕೂಡ ಸಾಕಷ್ಟು ಬೆಟ್ಟಿಂಗ್ಗಳನ್ನು ಕೂಡ ಕಟ್ಕೊಂಡಿತ್ತು. ಈ ಬಾರಿ BJP NDA ಮೈತ್ರಿಕೂಟ ಆಗಿರ್ಬೋದು, ಹಾಗೆ ಇಂಡಿಯಾ ಒಕ್ಕೂಟ ಯಾರಿಗೂ ಕೂಡ ಇಲ್ಲಿ ಬಹುಮತ ಸಿಗೋದಿಲ್ಲ, ಅತಂತ್ರತೆ ಎದುರಾಗ್ಬೋದು ಅಂತ ಅವರು ಕೂಡ ಭವಿಷ್ಯವಾಣಿಯನ್ನು ನೋಡಿದ್ರು. ಹಾಗೆ ನಾನು ಕೂಡ ನನ್ನದೇ ಆದಂಥ ಫೇಸ್ಬುಕ್ ಅಕೌಂಟ್ನಲ್ಲಿ ಕೂಡ ನಾನು ಶೇರ್ ಮಾಡಿಕೊಂಡಿದ್ದೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟ ಸರಳ ಬಹುಮತ ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ ಅಂತ ಭವಿಷ್ಯವಾಣಿಯನ್ನು ನೋಡಿದ್ದೆ. ಅತಿ ದೊಡ್ಡ ಪಕ್ಷವಾಗಿ ಯಾರಿಗೂ ಕೂಡ ಒಂದು ಸ್ಪಷ್ಟ ಬಹುಮತ ಸಿಗೋದಿಲ್ಲ. ಇಂಡಿಯಾ ಒಕ್ಕೂಟಕ್ಕಾಗಿರ್ಬೋದು, NDA ಒಕ್ಕೂಟಕ್ಕೆ ಆಗಿರ್ಬೋದು, ಅತಿ ದೊಡ್ಡ ಪಕ್ಷವಾಗಿ ಯಾರು ಕೂಡ ಹೊರಹೊಮ್ಮೋದಿಲ್ಲ. ಯಾರು ಕೂಡ 300 ಸ್ಥಾನಗಳನ್ನು ಕ್ರಾಸ್ ಮಾಡಿ ಹೋಗೋದಿಲ್ಲ ಅಂತ ನಾನು ಕೂಡ ಭವಿಷ್ಯವಾಣಿಯನ್ನು ನೋಡಿದ್ದೆ. ಅದರಂತೆ ಭಾರತೀಯ ಜನತಾ ಪಾರ್ಟಿ ಹಾಗೂ NDA ಮೈತ್ರಿಕೂಟ 292 ಸ್ಥಾನಗಳನ್ನು ಗಳಿಸುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಹಾಗೆ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಇಂಡಿಯಾ ಒಕ್ಕೂಟ ಹೊರಹೊಮ್ಮಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಭಾರತದ ಲೋಕಸಭೆಗೆ ನಡೆದಿರ್ತಕ್ಕಂಥ ಈ ಚುನಾವಣೆಯ 543 ಸ್ಥಾನಗಳ ಪೈಕಿ 272 ಅಂದರೆ ಮ್ಯಾಜಿಕ್ ನಂಬರ್ ಇರ್ತಕ್ಕಂಥದ್ದು. ಯಾರು 272 ಸ್ಥಾನವನ್ನು ಒಂದು ಸಮೀಪಿಸ್ತಾರೋ ಅವರುಗಳು ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಇಲ್ಲಿ ಎಲ್ಲ ಒಂದು ಕಡೆ ನೋಡುವಾಗ ಭಾರತೀಯ ಜನತಾ ಪಾರ್ಟಿ ಕಳೆದ ಒಂದು ಚುನಾವಣೆಗೆ ನಾವು ಹೋಲಿಸಿದರೆ 63 ಸ್ಥಾನಗಳನ್ನು ಕಳೆದುಕೊಂಡಿದೆ. ಭಾರತೀಯ ಜನತಾ ಪಾರ್ಟಿ ಹಾಗಾದರೆ ಎಲ್ಲಿ ಎಡವಿದೆ ಅಂದರೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ 82 ಲೋಕಸಭಾ ಸ್ಥಾನಗಳ ಪೈಕಿ 43 ಸ್ಥಾನಗಳನ್ನು ಈಗಾಗಲೇ ಇಂಡಿಯಾ ಒಕ್ಕೂಟ ಪಡೆದಿರ್ತಕ್ಕಂಥದ್ದು. ಅಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ಥಾನಗಳನ್ನು ಕಳೆದುಕೊಂಡಿದೆ. ಹಾಗೆ ಹರಿಯಾಣ, ಪಂಜಾಬ್ ಆಗಿರ್ಬೋದು, ರಾಜಸ್ಥಾನದಲ್ಲೂ ಕೂಡ ಒಂದಷ್ಟು ಗೊಂದಲಗಳಿಂದ ತನ್ನ ಸ್ಥಾನವನ್ನು ಕಳೆದುಕೊಂಡಂತೆ ಕಾಣ್ತಾ ಇದೆ. ಹಾಗೆಯೇ ನಮ್ಮ ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸ್ಥಾನಗಳನ್ನು ಕಳ್ಕೊಂಡಿದೆ. ತಮಿಳುನಾಡಿನಲ್ಲೂ ಕೂಡ ಏನು ನಿರೀಕ್ಷೆಯನ್ನು ಮಾಡಿದರು 2ರಿಂದ 3 ಸ್ಥಾನವನ್ನು ಗೆಲ್ಲಬಹುದು ಅಂತ, ಅದು ಕೂಡ ಸುಳ್ಳಾಗಿರ್ತಕ್ಕಂಥದ್ದು. ತಮಿಳುನಾಡಿನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ತನ್ನ ಖಾತೆ ತೆಗೆಯುವುದಕ್ಕೆ ವಿಫಲ ಆಗಿದೆ. ಆದರೆ ಕೇರಳದಲ್ಲಿ ಮಾತ್ರ 1 ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ಗಳಿಸಿರ್ತಕ್ಕಂಥದ್ದು. ಸ್ಪಷ್ಟವಾದಂಥ ಒಂದು ಬಹುಮತ ಪಡೆಯುವಲ್ಲಿ ಯಾವೊಂದು ರಾಷ್ಟ್ರೀಯ ಪಕ್ಷಗಳು ಕೂಡ ವಿಫಲ ಆಗಿವೆ. ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಕಾಂಗ್ರೆಸ್ ಪಕ್ಷ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಸ್ವಲ್ಪ ಸಮಾಧಾನಕರ ಆಗಿದೆ. 99 ಸ್ಥಾನಗಳನ್ನು ಗಳಿಸುವ ಮೂಲಕ ವಿರೋಧ ಪಕ್ಷದ ಸ್ಥಾನ ಅಂದರೆ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಹೊರಹೊಮ್ಮಿರ್ತಕ್ಕಂಥದ್ದು. ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಲಿಕ್ಕೆ ಎಷ್ಟು ಒಂದು ಸ್ಥಾನಗಳು ಬೇಕು ಅಷ್ಟು ಸ್ಥಾನಗಳನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷ ಪಡೆದುಕೊಂಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಮುಕ್ತವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಂಥ ಭಾರತೀಯ ಜನತಾ ಪಾರ್ಟಿ ಹಾಗೂ NDA ಮೈತ್ರಿಕೂಟಕ್ಕೆ ಹಿನ್ನಡೆಯಾದಂತಾಗಿದೆ. ಇದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಎಚ್ಚರಿಕೆಯ ಒಂದು ಗಂಟೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಮಾಡಲಿಕ್ಕೆ ಅನಿವಾರ್ಯವಾಗಿ ಮಿತ್ರ ಪಕ್ಷಗಳನ್ನು ಅವಲಂಬಿಸಬೇಕಾಗಿದೆ. ಈಗಾಗಲೇ NDA ಮೈತ್ರಿಕೂಟದಲ್ಲಿರ್ತಕ್ಕಂಥ ನವೀನ್ ಪಟ್ನಾಯಕ್ ಅವರಾಗಿರ್ಬೋದು, ಅಂದರೆ ಬಿಜು ಜನತಾದಳ ಒರಿಸ್ಸಾದ ಒಂದು ಪ್ರಾದೇಶಿಕ ಪಕ್ಷ, ಹಾಗೆ ಆಂಧ್ರ ಪ್ರದೇಶದ ತೆಲುಗುದೇಶಂ ಪಾರ್ಟಿ ಆಗಿರ್ಬೋದು ಚಂದ್ರಬಾಬು ನಾಯ್ಡು ಅವರದು, ಹಾಗೆ ಬಿಹಾರದ JDU ನಿತೀಶ್ ಕುಮಾರ್ ಅವರ JDU ಕೂಡ ಇಲ್ಲಿ ಸರ್ಕಾರದ ರಚನೆಯಲ್ಲಿ ಪಾತ್ರವನ್ನು ವಹಿಸಬೇಕಾಗುತ್ತೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ NDA ಮೈತ್ರಿಕೂಟ ಅಧಿಕಾರಕ್ಕೆ ಬೇಕಾದಂಥ ಎಲ್ಲ
ಒಂದು ವ್ಯವಸ್ಥೆಯನ್ನು ತಂತ್ರಗಾರಿಕೆಯನ್ನು ಈಗಾಗಲೇ ಹೆಣಿತಾ ಇದೆ. ಯಾಕೆಂದರೆ ಅತಿ ದೊಡ್ಡ ಪಕ್ಷವಾಗಿ ನಾನು ಹೇಳಿದಾಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ BJP NDA ಮೈತ್ರಿಕೂಟ ಹೊರಹೊಮ್ಮಿರ್ತಕ್ಕಂಥದ್ದು. ಒಂದು ವೇಳೆ ಇಲ್ಲೇನಾದರೂ ತೆಲುಗುದೇಶಂ ಪಾರ್ಟಿ ಅಂದರೆ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ನಿತೀಶ್ ಕುಮಾರ್ ಆಗಿರ್ಬೋದು ಏನಾದರೂ ಸರ್ಕಾರ ರಚನೆ ಮಾಡಲಿಕ್ಕೆ ಹಿಂದೇಟನ್ನು ಹಾಕಿದರೆ BJP ಜೊತೆ ಅವರು ಒಪ್ಪಿಕೊಳ್ಳದೆ ಹೋದರೆ ತುಂಬ ಕಷ್ಟದ ಪರಿಸ್ಥಿತಿಯನ್ನು BJP ಎದುರಿಸಬೇಕಾಗುತ್ತೆ. ಹಾಗಾಗಿ ಮುಂದಿನ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತದೆ ಎಲ್ಲವನ್ನು ಕೂಡ ಕಾದು ನೋಡೋಣ ವೀಕ್ಷಕರೇ. ನೋಡೋಣ ಏನಾಗುತ್ತೆ, ಯಾರು ಈ ದೇಶದ ಪ್ರಧಾನಿಗಳಾಗ್ತಾರೆ ಅಂತ. ಬಹುತೇಕ ಈ ಮೂರನೇ ಅವಧಿಗೂ ಕೂಡ ದೇಶದ ಪ್ರಧಾನಿಗಳಾಗಿ ಶ್ರೀ ನರೇಂದ್ರ ಮೋದಿಜಿಯವರ ಮುಂದುವರಿತಕ್ಕಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತೇವೆ. ಎಲ್ಲದಕ್ಕೂ ಕಾಲವೇ ಉತ್ತರಿಸಬೇಕು ವೀಕ್ಷಕರೇ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ಭೇಟಿಯಾಗ್ತೀನಿ. ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಬೆಂಬಲಿಸಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಾನು ಪ್ರಮೋದ ಕರ್ಬೋದು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.